ಗೀತಾ ಮಹಾತ್ಮೆ. ಭಗವದ್ಗೀತೆಯ 18ನೇ ಅಧ್ಯಾಯದ 48ನೇ ಶ್ಲೋಕದಲ್ಲಿ ಭಗವಂತ ಹೀಗೆ ಹೇಳಿದ್ದಾನೆ: ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ. ಸ್ವಧರ್ಮಾಚರಣೆಯೇ ಶ್ರೇಷ್ಠವಾದದ್ದು. ಮೇಲ್ನೋಟಕ್ಕೆ ಚೆನ್ನಾಗಿದೆ ಎಂದು ಕಾಣಿಸುವ ಬೇರೆಯವರ ಧರ್ಮಕ್ಕಿಂತ ದೋಷವಿದ್ದರೂ ಅಷ್ಟೇನು ಗುಣವಿಲ್ಲದೇ ಇದ್ದರೂ ನಮ್ಮ ಸಹಜ ಧರ್ಮವೇ ಆಚರಣೆಗೆ ಯೋಗ್ಯವಾದುದು. ಯಾಕೆಂದರೆ ಅದು ಸ್ವಂತ ಸ್ವಭಾವದಿಂದ ನೇಮಿತವಾದುದು. ಹಾಗೆ ಸ್ವಧರ್ಮ ಕರ್ಮದ ಆಚರಣೆಯ ಸಂದರ್ಭದಲ್ಲಿ ಕೆಟ್ಟದ್ದೇನಾದರೂ ಆದರೆ ಅದರಿಂದ ಯಾವ ಪಾಪವೂ ತಟ್ಟುವುದಿಲ್ಲ. ಹೇಗೆ ಬೆಂಕಿ ಇದ್ದಲ್ಲಿ ಹೊಗೆ ಇರುತ್ತದೆಯೋ ಹಾಗೆ ಎಷ್ಟೇ ಒಳ್ಳೆಯ ಕರ್ಮವಾದರೂ ಅದರ ಹಿಂದೆ ಒಂದು ಕೆಟ್ಟ ಫಲವೂ ಇರುತ್ತದೆ ಎನ್ನುತ್ತಾನೆ ಪರಮಾತ್ಮ. ಗುಡ್ಡದಲ್ಲಿ ಮೇಯುತ್ತಿರುವ ಹಸುವು ತನ್ನ ಎದುರಿಗಿರುವ ಬೆಟ್ಟ ಇನ್ನು ನುಣ್ಣಗೆ ಹಸಿರಾಗಿದೆ ಎಂದುಕೊಳ್ಳುವುದು ಸಹಜ. ಅಲ್ಲಿಗೆ ಹೋದಾಗ ಇಲ್ಲಿಯೂ ಕಲ್ಲು ಮುಳ್ಳುಗಳಿವೆ. ನಾನು ಈವರೆಗೆ ಮೇಯುತ್ತಿದ್ದ ಆ ನನ್ನ ಗುಡ್ಡವೇ ಚೆನ್ನಾಗಿತ್ತು ಎಂಬ ಸತ್ಯದ ಅರಿವು ಅದಕ್ಕಾಗುತ್ತದೆ. ಮತ್ತೆ ಹಿಂತಿರುಗಿ ತನ್ನ ಗುಡ್ಡದಲ್ಲೇ ಹಸಿರನ್ನು ಹುಡುಕಿ ಹೊಟ್ಟೆ ತುಂಬಿಸಿಕೊಳ್ಳುತ್ತದೆ. ಇದನ್ನೇ ಆತ್ಮನಿರ್ಭರತೆ ಎನ್ನುವುದು. ಒಟ್ಟಿನಲ್ಲಿ ತನ್ನ ತನದಲ್ಲೇ ಪ್ರಗತಿಯನ್ನು ಕಾಣುವುದೇ ಆತ್ಮನಿರ್ಭರತೆ ಎನ್ನಬಹುದು. ಆತ್ಮನಿರ್ಭರತೆ ಕಲೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನಗಳೇ ಮೊದಲಾದ ಜೀವನದ ಬೇರೆ ಬೇರೆ ರಂಗಗಳಲ್ಲಿ ಅನುಭವಕ್ಕೆ ಬರುವಂತಹದ್ದು. ಇವತ್ತು ಭಾರತ ಆರ್ಥಿಕ, ಸಾಮಾಜಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ವಿಶ್ವದಲ್ಲೇ ಮೇಲುಗೈ ಸಾಧಿಸಿರುವುದು ಈ ಆತ್ಮನಿರ್ಭರತೆಯ ಕಾರಣದಿಂದಲೇ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಕಾಲಿಟ್ಟ ಪ್ರಥಮ ದೇಶವೆಂಬ ಹೆಮ್ಮೆಗೂ ಇದೇ ಕಾರಣ. ಈ ಜಗತ್ತಿನಲ್ಲಿ 100ಕ್ಕೆ 100 ದೋಷರಹಿತವಾದ ಕರ್ಮ ಯಾವುದೂ ಇಲ್ಲ. ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ಎಲ್ಲ ಕರ್ಮಗಳಲ್ಲೂ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಸ್ವಧರ್ಮಾಚರಣೆಯ ಮುಖ್ಯ ಲಾಭವೆಂದರೆ ನಮ್ಮ ಸಂಪೂರ್ಣ ಶಕ್ತಿ ಕೌಶಲ್ಯಗಳನ್ನು ಆ ಕೆಲಸಕ್ಕೆ ಬಳಸಿಕೊಳ್ಳಬಹುದು. ಮಾತ್ರವಲ್ಲ, ಸ್ವಧರ್ಮ ಕರ್ಮದಲ್ಲಿ ನಮಗಿರುವ ಪರಿಣತೆ, ಕೌಶಲ್ಯ ಇನ್ಯಾರಿಗೂ ಇರುವುದಕ್ಕೆ ಸಾಧ್ಯವಿಲ್ಲ. ಇದೇ ಸಂಪೂರ್ಣ ಆತ್ಮನಿರ್ಭರತೆಗೆ ದಾರಿ ಎನ್ನುವುದೇ ಈ ಶ್ಲೋಕದ ಸಂದೇಶ.